ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಅನಿಮಿಷಾಯ ನಮಃ. ಓಂ ಅರ್ಚತ್ರ್ಯೋ ಮಘವ ನೃಭ್ಯ ಉಕ್ಥೈರ್ಯುಕ್ಷೋ ರಾಜ ಗಿರಾಮಕ್ಷಿತೋತಿಃ ತತುರಿರ್ವೀರೋ ನರ್ಯೋ ವಿಚೇತಾಃ ಶ್ರೋತಾಹವಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದ 220ನೇ ಬೃಹತಿ ಮಂತ್ರ ಮತ್ತು ಅದಕ್ಕೆ ಸಂಬಂಧಿಸಿದಂಥ 220ನೇ ವಿಷ್ಣು ಸಹಸ್ರನಾಮ ಸ್ತೋತ್ರದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಬೃಹತಿ ಮಂತ್ರ, ಇದಿಷ್ಟನ್ನು ನಾವು ನೋಡಲಿಕ್ಕೆ ಈಗ ತೊಡಗಿದ್ದೀವಿ. ಅಲ್ಲಿ ಮೂಲ ಋಗ್ವೇದದ ಮಂತ್ರಕ್ಕೆ 6ನೇ ಮಂಡಲದ 24ನೇ ಸೂಕ್ತದ ಭಾಗದಲ್ಲಿ ಕಂಡುಬರುವಂತಹ ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು, ರಘುನಾಥ ಸ್ವಾಮಿಗಳು, ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯರು ಮೂಲ ಮಂತ್ರಕ್ಕೆ ಅರ್ಥ ಮಾಡಿದವರು. ಸಂಪಾದಿತವಾದಂತಹ ಬೃಹತಿ ಮಂತ್ರಕ್ಕೆ ಅರ್ಥ ಮಾಡಿದವರು ರಘುನಾಥ ಸ್ವಾಮಿಗಳು. ಇದನ್ನೆಲ್ಲ ನೋಡಿದ್ದೇವೆ. ಅದಾದ ಬಳಿಕ ಅಲ್ಲಿ ಒಂದು ಶಬ್ದಕ್ಕೆ ಮಾತ್ರ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನಾನು ಹೇಳಿದಂತಹ ಅರ್ಥವನ್ನು ಕೂಡ ನೋಡಿದ್ದೇವೆ. ದ್ಯುಕ್ಷ ಅಂದರೆ ವೈಕುಂಠದ ನಿವಾಸಿ ಅಥವಾ ದ್ಯುಲೋಕದ ನಿವಾಸಿ ಅನ್ನೋ ಅರ್ಥವನ್ನು ಉಳಿದವರೆಲ್ಲ ಹೇಳಿದರು. ಮತ್ತು ದ್ಯು ಅಂದರೆ ಲಕ್ಷ್ಮೀದೇವಿ, ಅವಳ ಜೊತೆಗೆ ವಾಸ ಮಾಡುವವನು ಅರ್ಥವನ್ನು ಒಂದನ್ನು ಮಾತ್ರ ನಾನು ಹೇಳಿದ್ದೆ. ಗಿರಾಮ್ ವೇದವಾಣಿಗಳಿಗೆ ಅಧಿಪತಿ, ಎಲ್ಲ ಶಾಸ್ತ್ರಗಳ ಅಧಿಪತಿ ಅನ್ನೋ ಅರ್ಥ ಎಲ್ಲರೂ ಹೇಳೇ ಇದ್ದಾರೆ. ಅಕ್ಷಿತೋತಿಹಿ ಅಕ್ಷೀಣವಾದ ರಕ್ಷಣೆ ಉಳ್ಳವನು ಅಥವಾ ಪೂರ್ಣವಾದ ಕಾಮನ ಉಳ್ಳವನು, ಭಕ್ತರ ಕಾಮನೆಗಳನ್ನು ಪೂರ್ಣ ಮಾಡುವವನು ಅಥವಾ ಭಕ್ತರಿಗೆ ಪೂರ್ಣವಾದ ರಕ್ಷಣೆಯನ್ನು ಕೊಡುವಂಥವನು. ಇಷ್ಟ ಅರ್ಥವನ್ನು ಎಲ್ಲರೂ ಕೂಡ ಹೇಳಿದ್ದನ್ನು ನಾವು ನೋಡಿದ್ದೇವೆ. ತತುರಿ ಅಂದರೆ ಅತ್ಯಂತ ವೇಗವುಳ್ಳವನು ಅಂತ ಒಂದರ್ಥ, ಅಥವಾ ಶತ್ರು ಹಿಂಸಕ ಅಂತ ಮತ್ತೊಂದರ್ಥ. ವೀರ ಅಂದರೆ ಪ್ರಾರಂಭಿಸಿದ ಕೆಲಸವನ್ನು ಹಠ ಹಿಡಿದು ಮುಗಿಸುವವನು ಅಂತ ಒಬ್ಬರ ಅರ್ಥ ಹೇಳಿದರೆ, ಮತ್ತೊಬ್ಬರು ಪರಾಕ್ರಮಿ ಅಂತ ಅರ್ಥ ಹೇಳ್ತಾರೆ. ನರ್ಯ ಅಂದರೆ ಎಲ್ಲರಿಗೂ ಒಡೆಯ ಅಥವಾ ಅವರಿಗೆ ಹಿತಕರ ಅಂತ ಒಂದರ್ಥ. ಇದನ್ನೆಲ್ಲ ಹಿಂದೆ ನೋಡಿದ್ದೀವಿ. ವಿಚೇತಾಹ ಅಂದರೆ ವಿಶಿಷ್ಟವಾದ ಜ್ಞಾನವುಳ್ಳವನು ಅಥವಾ ಪರಿಶುದ್ಧವಾದ ಜ್ಞಾನವುಳ್ಳವನು, ವಿವಿಕ್ತವಾದ ಜ್ಞಾನವುಳ್ಳವನು, ಪರಿಶುದ್ಧವೂ ಪವಿತ್ರವೂ ಆದ ಜ್ಞಾನವುಳ್ಳವನು. ಭಕ್ತರ ಆಹ್ವಾನ, ಹೋತ ಅಂದರೆ ಶ್ರೋತ ಅಂದರೆ ಕೇಳುವವನು, ಹವಂ ಭಕ್ತರ ಆಹ್ವಾನವನ್ನು ಕೇಳುವವನು ಅಂತ ಇದೊಂದು ಅರ್ಥ. ಮಘವ ಅಂದರೆ ಜೀವನ ಯಜ್ಞದ ಪತಿ ಅಂತ. ನಾನು ಯಾವತ್ತೂ ಯಜ್ಞ ಅಂತ ಬಂದಲ್ಲಿ ನಾವು ಮಾಡುವ ವೈಶ್ವದೇವ ಉಪಾಸನ ಮೊದಲಾದ ಯಜ್ಞಗಳು ಇವಂತೂ ಇದ್ದೇ ಇವೆ. ವಾಜಪೇಯ, ಅಶ್ವಮೇಧ ಇತ್ಯಾದಿ ಯಜ್ಞಗಳಂತೂ ಈಗಿಲ್ಲವೇ ಇಲ್ಲ. ನಮ್ಮ ಜೀವನವೇ ಒಂದು ಮುಖ್ಯವಾದ ಯಜ್ಞ, ಆದ್ದರಿಂದ ಜೀವನ ಯಜ್ಞಪತಿ ಅಂತಲೇ ಅರ್ಥ ಹೇಳ್ತೇನೆ. ನೃಭ್ಯ ಅಂದರೆ ನೃಭಿಹಿ ಸಾಧಕರಿಂದ ಬೃಹತಿ ಮಂತ್ರಗಳ ಮೂಲಕ ಉಕ್ತೈ ಅಂದ್ರೆ ಬೃಹತಿ ಮಂತ್ರಗಳ ಮೂಲಕ ಅರ್ಚತ್ರ್ಯ ಪೂಜ್ಯನಾಗಿದ್ದಾನೆ ಇವನು ಅಂತ ಅರ್ಥ. ಇನ್ನು ಈ ಎಲ್ಲ ಶಬ್ದಗಳ ವ್ಯಾಕರಣದ ಅಂಶವನ್ನು ನೋಡೋಣ. ಇಲ್ಲಿ ದ್ಯುಕ್ಷ ಅಂತಿದೆ. ದ್ಯುಕ್ಷ ಅಂದರೆ ದ್ಯು ಧಾತುವಿಗೆ ಏನೇನು ಅರ್ಥಗಳಿದೆ? ದ್ಯು ಅಭಿಗಮನೆ, ಅಪಿಸರ್ಪಣೆ ಇತ್ಯಾದಿ ಅರ್ಥಗಳಿವೆ. ಅಭಿಗಮನ ಅಂದರೆ ವ್ಯಕ್ತಿಯನ್ನು ಕುರಿತು ಹೋಗುವುದು, ಅಭಿಸರ್ಪಣ ಅದು ಅಷ್ಟೇ ಅರ್ಥ. ಕೆಲವು ಬಾರಿ ಇನ್ನೊಬ್ಬರಿಗೆ ತಿಳಿಯದಂತೆ ಹೋಗುವುದು ಅನ್ನೋ ಅರ್ಥವು ಅದಕ್ಕೆ ಬರಬಹುದು, ಶೀಘ್ರವಾಗಿ ಹೋಗುವುದು. ಅದಾದಿ ಧಾತು, ಅದಕ್ಕೆ ದ್ಯು ಧಾತುವಿಗೆ ಕ್ವಿಪ್ ಪ್ರತ್ಯಯ ಬಂದು ಹೀಗೆ ದ್ಯು ಅಂತ ಶಬ್ದ ನಿಷ್ಪನ್ನ ಆಗ್ತದೆ. ಆ ದ್ಯು ಅನ್ನೋ ಶಬ್ದಕ್ಕೆ ಅಗ್ನಿ, ಗಗನ, ಸ್ವರ್ಗ ಮತ್ತು ದಿನ, ಪ್ರಕಾಶ ಇತ್ಯಾದಿ ಅರ್ಥಗಳಿವೆ. ನಮಗೆ ಈಗಾಗಲೇ ಸ್ವರ್ಗ ಅನ್ನೋ ಅರ್ಥವನ್ನು ನಾವೀಗ ಇದನ್ನು ನೋಡಿದ್ದೇವೆ, ಸ್ವರ್ಗ ವೈಕುಂಠಾದಿ ಲೋಕಗಳು ಅಂತ. ಈಗಿಲ್ಲಿ ಲಕ್ಷ್ಮೀದೇವಿ ಅಂತ ನಾನು ಹೇಗೆ ಅರ್ಥ ಮಾಡಿಕೊಂಡೆ ಅಂದರೆ, ದ್ಯೌತಿ ಅಭಿಸರ್ಪತಿ ಪರಮಾತ್ಮಾನಂ, ಪರಮಾತ್ಮನನ್ನು ಕುರಿತು ಅವಳು
ಶೀಘ್ರವಾಗಿ ಇನ್ನೊಬ್ಬರಿಗೆ ತಿಳಿಯದಂತೆ ಧಾವಿಸ್ತಾಳೆ ಉತ್ಸುಕತೆಯಿಂದ. ಆದ್ದರಿಂದ ಅವಳು ದ್ಯುಹು ಅಂದರೆ ಮಹಾಲಕ್ಷ್ಮೀ. ಮತ್ತೆ ದ್ಯು ಅನ್ನೋ ಶಬ್ದಕ್ಕೆ ಆಕಾಶ ಅಂತ ಅರ್ಥ ಇದ್ದೇ ಇದೆಯಲ್ಲ, ಆ ಆಕಾಶದ ಅಭಿಮಾನಿನಿ ಕೂಡ ಅವಳು ಹೌದು. ಆದ್ರಿಂದ ಅವಳು ದ್ಯು ಅಂತ ಕರೆಸ್ಕೊಂಡಿದ್ದಾಳೆ. ಆಕಾಶ ನಾಮ ವಿಘ್ನೇಶ ವಾಯುಶ್ಚ ಆಕಾಶಕ ಸ್ಮೃತಃ ಆಕಾಶ ಇತಿ ಲಕ್ಷ್ಮೀಶ್ಚ ತಥಾ ಆಕಾಶೋ ಹರಿಸ್ವಯಂ ಅಂತ ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಗಣೇಶ, ಮುಖ್ಯಪ್ರಾಣ, ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ಇವರೆಲ್ಲರನ್ನು ಆಕಾಶದಂತ ಕರೆದಿದ್ದಾರೆ. ಆಕಾಶ ಶಬ್ದ ವಾಚ್ಯರೇ ಅವರು. ಲಕ್ಷ್ಮೀದೇವಿ ಆಕಾಶ ಅಭಿಮಾನಿನಿ, ಆದ್ದರಿಂದ ಅವಳು ಆಕಾಶ ಅಂತ ಕರೆಸ್ಕೊಂಡಿದ್ದೇ ಇದ್ದಾಳೆ. ಆದ್ದರಿಂದ ಇಲ್ಲಿ ದ್ಯು ಅಂದರೆ ನಾನು ಲಕ್ಷ್ಮೀದೇವಿ ಅಂತ ಅರ್ಥ ಮಾಡ್ಕೊಂಡಿದ್ದೇನೆ. ಅದಲ್ಲದೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಏತಸ್ಮಿನ್ ಖಲು ಅಕ್ಷರೇ ಗಾರ್ಗೆ ಆಕಾಶ ಓತಶ್ಚ ಪ್ರೋತಶ್ಚ ಅಂತ ಆಕಾಶ ಶಬ್ದವಾಚ್ಯರಾದ ಲಕ್ಷ್ಮಿ ಈ ಭಗವಂತನಲ್ಲೇ, ಅಕ್ಷರ ನಾಮಕನಾದ ಭಗವಂತನಲ್ಲೇ ಆಶ್ರಿತಳಾಗಿದ್ದಾಳೆ ಅಂತ ವರ್ಣನೆ ಮಾಡ್ತಾರೆ. ಆದ್ದರಿಂದ ದ್ಯುಕ್ಷ ಎಂಬ ಶಬ್ದದಿಂದ ನನಗೆ ಮುಖ್ಯವಾಗಿ ಅರ್ಥ ಆಗುವುದು ಲಕ್ಷ್ಮೀ ನಿವಾಸ ಅಂತಾನೆ. ಎರಡರ್ಥ, ಲಕ್ಷ್ಮೀದೇವಿಯಲ್ಲಿ ಇವನಿದ್ದಾನೆ ಅಂತ ಒಂದರ್ಥ, ಲಕ್ಷ್ಮೀದೇವಿಯ ಜೊತೆಗೆ ವಾಸ ಮಾಡಿಕೊಂಡಿದ್ದಾನೆ ಅಂತ ಒಂದರ್ಥ, ಲಕ್ಷ್ಮೀದೇವಿಯೇ ಇವನಲ್ಲಿ ವಾಸ ಮಾಡಿಕೊಂಡಿದ್ದಾಳೆ, ಅದು ಏತಸ್ಮಿನ್ ಖಲು ಅಕ್ಷರೇ ಗಾರ್ಗೆ ಹೀಗಂತ ಇನ್ನೊಂದರ್ಥವೂ ಬರ್ತದಲ್ಲ. ದ್ಯೌಹು ಕ್ಷೇತೆ ಅಸ್ಮಿನ್ನಿತಿ ದ್ಯುಕ್ಷ. ಈ ದ್ಯೌಹು ಅಲ್ಲ, ದ್ಯುಹು, ದ್ಯುಲೋಕದ ದ್ಯು ಅಂದರೆ ಆಕಾಶದ ಅಭಿಮಾನಿನಿಯಾದ ಲಕ್ಷ್ಮೀದೇವಿ ಕ್ಷೇತೆ ಅಸ್ಮಿನ್ ಈ ಪರಮಾತ್ಮನಲ್ಲಿ ವಾಸ ಮಾಡಿಕೊಂಡಿದ್ದಾಳೆ, ಆದ್ರಿಂದ ಅವನು ದ್ಯುಕ್ಷ. ಮತ್ತೆ ದ್ಯುನ ಲಕ್ಷ್ಮೀದೇವಿಯ ಜೊತೆಗೆ ವಾಸ ಮಾಡಿಕೊಂಡಿದ್ದಾನೆ ಅಂತನ್ನುವುದು ಮತ್ತೊಂದರ್ಥ. ದ್ಯೌ ಕ್ಷೇತೆ ಲಕ್ಷ್ಮೀದೇವಿ ಎಲ್ಲಿ ವಾಸ ಮಾಡಿಕೊಂಡಿದ್ದಾನೆ ಅವಳಲ್ಲಿ ಅಂತರ್ಗತನಾಗಿದ್ದಾನೆ ಅಂತ ಮತ್ತೊಂದರ್ಥ. ಹೀಗೆ ಲಕ್ಷ್ಮೀದೇವಿ ಜೊತೆಗೆ ಲಕ್ಷ್ಮೀದೇವಿಯಲ್ಲಿ ವಾಸ ಮಾಡಿಕೊಂಡಿದ್ದಾನೆ, ಮತ್ತೆ ಲಕ್ಷ್ಮೀದೇವಿಯೇ ಈತನಲ್ಲಿ ವಾಸ ಮಾಡಿಕೊಂಡಿದ್ದಾಳೆ. ಹೀಗೆ ಮೂರು ಅರ್ಥಗಳು ದ್ಯುಕ್ಷ ಅನ್ನೋದಕ್ಕೆ ನಮಗೆ ಸಿಗುತ್ತವೆ. ತತುರಿ ಅಂದರೆ ಅತ್ಯಂತ ವೇಗವುಳ್ಳವನು, ಭಗವಂತಾಚಾರ್ಯ ಹೇಳಿದ ಅರ್ಥ ನೋಡಿದ್ದೀವಿ. ಅದಕ್ಕೆ ತ್ವರಣೆ ಅಂತ ಧಾತು, ಅದರಿಂದ ಹೀಗೆ ಸಿಗುವುದೇ ತತುರಿ. ಈ ಭಾಗವತ ತಾತ್ಪರ್ಯದಲ್ಲಿ ಭಗವಂತನನ್ನ ಅನಿಮಿಷ ಅಂತ ಹೇಳಿದ ಒಂದು ಮಾತು ಕಂಡು ಬರ್ತದೆ. ಸರ್ವದಾ ದರ್ಶನಾತ್ ತಸ್ಯ ನಿಮಿಷತ್ವಂ ವಿದುರ್ಬುಧಾ ಸತತಂ ಗಮನಾದ್ವಾಪಿ ಕಾಲಸ್ಥಸ್ಯ ಮಹಾತ್ಮನಃ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಇದೆ. ಇನ್ನೊಂದು ಕಡೆ ನಿತ್ಯ ಜ್ಞಾನ ದೃಶ ನಿತ್ಯ ಲವಕಾಲಮಪೀಶ್ವರ ಪಶ್ಯೇತ್ ತತ್ಕಾಲಿಕಂ ಚೈವ ತಸ್ಮಾತ್ ನಿಮಿಷೋ ಹರಿಹಿ ಕಾಲಸ್ಯ ನಿಮಿಷತ್ವಂ ಚ ಲಭಾದೆ ನಿತ್ಯ ವೀಕ್ಷಣಾತ್ ಅಂತ ಇದಿನ್ನೊಂದು ಗ್ರಂಥ. ಈಗ ಎರಡನೇದೇನಿದೆ ಇದು ತಂತ್ರಸಾರ ಅನ್ನೋ ಗ್ರಂಥದಲ್ಲಿ ಬಂದಿತ್ತು. ಭಾಗವತ ತಾತ್ಪರ್ಯದಲ್ಲಿ 3ನೇ ಅಧ್ಯಾಯದ 10ನೇ ಸ್ಕಂದದ 17ನೇ ಶ್ಲೋಕ ಅದು. ಈ ಎರಡು ಕಾರಣಗಳಿಂದ ಭಗವಂತನನ್ನ ಅನಿಮಿಷ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಭಾಗವತ ತಾತ್ಪರ್ಯದಲ್ಲೇ ಬಂದಿದೆ ಆ ಮಾತು. ಭಾಗವತದ 3ನೇ ಸ್ಕಂದದ 10ನೇ ಅಧ್ಯಾಯದ 17ನೇ ಆ ಶ್ಲೋಕ. ಲೋಕೋ ವಿಕರ್ಮ ನಿರತಃ ಕುಶಲೇ ಪ್ರಮತ್ತಃ ಕರ್ಮಣ್ಯಯಂ ತ್ವದುದಿತೆ ಭವದರ್ಥನೆ ಸ್ವೇ ಯಸ್ತಾವದಸ್ಯ ಬಲವಾನಿಹ ಜೀವಿತಾಂಶಾಂ ಸದ್ಯಶ್ಚಿನತ್ಯನಿಮಿಷಾಯ ನಮೋಸ್ತು ತಸ್ಮೈ ಅಂತ. ನೀನು ಎಲ್ಲ ಭಕ್ತರು ಕೂಡ ಹೇಗೆ ನಿಷಿದ್ಧ ಕರ್ಮಗಳನ್ನು ಪರಿತ್ಯಾಗ ಮಾಡಬೇಕು, ಸತ್ಕರ್ಮಗಳನ್ನೇ ಮಾಡಬೇಕು ಅನ್ನೋದನ್ನು ವಿಧಿಸಿ ತೋರಿಸಿದ್ದಿ. ಆದರೆ ಕೆಲವರು ಅದನ್ನು ಮಾಡೋದಿಲ್ಲ. ಅಂಥವರು ಏನು ದುರಾಸೆಗಳನ್ನು ಇಟ್ಕೊಂಡಿರ್ತಾರೆ ಅದನ್ನೆಲ್ಲ ನೀನು ನಾಶ ಮಾಡಿಬಿಡ್ತಿ, ಚಿವುಟಿ ಹಾಕ್ತಿ ಅವರ ಆಸೆಯನ್ನು. ನೀನು ಅನಿಮಿಷ, ಅನಿಮಿಷ ಅಂದರೆ ಕಾಲದಲ್ಲಿ ಅಂತರ್ಗತನಾದಂಥ ನೀನು ಕೂಡ ಅನಿಮಿಷನೇ ಅಂತ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯ ಹೀಗೆ ಹೇಳ್ತದೆ. ನಿತ್ಯ ಜ್ಞಾನದೃಶ ನಿತ್ಯಂ ಲವಕಾಲಮಪೀಶ್ವರ ಪಶ್ಯೇತ್ ತಾತ್ಕಾಲಿಕಂ ಚೈವ ತಸ್ಮಾದ್ ಅನಿಮಿಷೋ ಹರಿಹಿ ಕಾಲಸ್ಯಾನಿಮಿಷತ್ವಂ ಚ ಲವಾದೇ ನಿತ್ಯ ವೀಕ್ಷಣಾತ್ ಅಂತ ತಂತ್ರಸಾರ ಅನ್ನುವ ಗ್ರಂಥದ್ದು.
ಈ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವಿಗೂ ಕೆಲವು ಬಾರಿ ವಿಶ್ರಾಂತಿ ಇದೆ, ಆದರೆ ಕಾಲಕ್ಕೆ ಮಾತ್ರ ವಿಶ್ರಾಂತಿ ಅನ್ನೋದು ಇಲ್ಲವೇ ಇಲ್ಲ. ಪ್ರತಿ ಕ್ಷಣವೂ ಲವ ಮತ್ತು ತ್ರುಟಿ ಮೊದಲಾದ ತನ್ನ ಕಾಲಗಳನ್ನು ಆ ಕಾಲ ಮುಂದುವರಿಸ್ತಾನೇ ಇರ್ತದೆ. ನಾವಿದನ್ನು ನೋಡಿದ್ದೀವಿ. ಕಾಲಕ್ಕೆ ವಿಶ್ರಾಂತಿ ಅನ್ನುವುದೇ ಇರೋದಿಲ್ಲ. ಆದ್ದರಿಂದ ಕಾಲಕ್ಕೆ ಅನಿಮಿಷ ಅಂತ ಕರೀತಾರೆ. ವಿಶ್ರಾಂತಿ ಇಲ್ಲದೆ ಕಾರ್ಯಪ್ರವೃತ್ತ ಆಗಿದೆ ಅಂತ ಅದರ ತಾತ್ಪರ್ಯ. ಅಂತಹ ಕಾಲವನ್ನು ನಿಯಂತ್ರಿಸುವ ಭಗವಂತನೂ ಕೂಡ ಅನಿಮಿಷನೇ. ಯಾಕೆಂದರೆ ಕಾಲದ ಅತ್ಯಂತ ಸೂಕ್ಷ್ಮ ಅವಯವಗಳಿಂದ ಆರಂಭಿಸಿ ಸ್ಥೂಲವಾದ ಅವಯವಗಳವರೆಗೆ ಪ್ರತಿಯೊಂದನ್ನು ನೋಡ್ತಾನೇ ಇರ್ತಾನೆ ಅವನು. ಭಗವಂತನೂ ಅನಿಮಿಷ, ಕಾಲವೂ ಅನಿಮಿಷ. ಅದಕ್ಕೆ ಅನಿಮಿಷಾಯ ನಮೋಸ್ತು ತಸ್ಮೈ ಅಂತ ಹೇಳಿದ್ದಾರೆ. ನೀನು ಅನಿಮಿಷ, ಅರ್ಥಾತ್ ಕಾಲಾಂತರ್ಗತ. ಅನಿಮಿಷ ಎನ್ನಿಸಿದ ಕಾಲನ ಅಂತರ್ಗತನಾದ ನೀನೂ ಕೂಡ ಅನಿಮಿಷನೇ ಅಂತ ಈಗ ಅದರ ತಾತ್ಪರ್ಯ. ಕಾಲಸ್ಯ ಅನಿಮಿಷತ್ವಂಚ, ಕಾಲಕ್ಕೂ ಕೂಡ ಅನಿಮಿಷತ್ವ ಇದೆ, ಭಗವಂತನಿಗೂ ಅನಿಮಿಷತ್ವ ಇದೆ ಅಂತ ಅಲ್ಲಿಯ ತಾತ್ಪರ್ಯ. ಅಲ್ಲಿ ಅನಿಮಿಷ ಅಂತ ಏನಿದೆಯಲ್ಲ, ಆ ಅನಿಮಿಷ ಅಂತನ್ನುವುದಕ್ಕೆ ಹೀಗೆ ಗೋವಿಂದಾಚಾರ್ಯ ಸ್ವಲ್ಪ ಅದನ್ನು ವಿಸ್ತರಿಸಿ ಬರೆದಿದ್ದಾರೆ ಭಾಗವತ ತಾತ್ಪರ್ಯದಲ್ಲಿ. ಅದನ್ನು ಸಗರಿ ರಾಘವೇಂದ್ರಾಚಾರ್ಯರು ತಮ್ಮ ಗ್ರಂಥದಲ್ಲಿ, ವಿಷ್ಣು ಸಹಸ್ರನಾಮ ಗ್ರಂಥದಲ್ಲಿ ಅದನ್ನು ವಿವರಿಸಿದ್ದಾರೆ. ನಿಮೇಷ ಅಂದರೆ, ನಿಮಿಷ ಅಂದರೆ ವಿರಾಮ. ಕಣ್ಣು ಮುಚ್ಚುವುದು ಅಂದರೆ ವಿರಾಮ, ಸ್ವಲ್ಪ ವಿರಾಮ ತಗೊಳ್ಳುವುದು ಅಂತ ಅರ್ಥ. ಪ್ರತಿಯೊಂದಕ್ಕೂ ವಿರಾಮ ಇದೆ, ಆದರೆ ಭಗವಂತನಿಗೆ ಮಾತ್ರ ವಿರಾಮ ಅಂತನ್ನುವುದು ಇಲ್ಲ. ಕಾಲಕ್ಕೂ ಕೂಡ ವಿರಾಮ ಇಲ್ಲ. ನತ್ತು ಕಾಲಸ್ಯ ಪ್ರತಿಕ್ಷಣಂ ಲವಾದೇಹ ಪರಿವರ್ತನಾತ್ ತೇನ ಕಾಲ ಅನಿಮಿಷ. ಇಂಥ ಕಾಲವನ್ನು ನೇಮಿಸುವಂಥ ಭಗವಂತನೂ ಕೂಡ ಅನಿಮಿಷನೇ. ಮತ್ತೊಂದು ಅದೇ 3ನೇ ಸ್ಕಂದದ 12ನೇ ಅಧ್ಯಾಯದ 13ನೇ ಶ್ಲೋಕ. ಗೃಹಕ್ಷತಾರ ಚಕ್ರಸ್ಥಃ ಪರಮಾನ್ವಾದಿನ ಜಗತ್ ಸಂವತ್ಸರಾವಸಾನೇನ ಪರಿಯೇತಿ ಅನಿಮಿಷೋ ವಿಭು ಅಂತ ಅಲ್ಲಿಯೂ ಕೂಡ ಅನಿಮಿಷ ಅಂತ ಶಬ್ದ ಬಂದಿದೆ. ಸೂರ್ಯ ಚಂದ್ರ ಮೊದಲಾದ ಗ್ರಹಗಳು, ನಕ್ಷತ್ರಗಳು ಯಾವುದೂ ಭಗವಂತನಲ್ಲ, ನಮ್ಮ ಜೀವನವನ್ನು ನಿಯಂತ್ರಿಸೋದಿಲ್ಲ. ಅದರೊಳಗೆ ಭಗವಂತ ಇದ್ದಾನೆ. ಆ ಭಗವಂತನೇ ಇದ್ದು ಆ ಸೂಕ್ಷ್ಮ ಕಾಲ, ಮಹಾಕಾಲ ಎಲ್ಲವನ್ನೂ ನಿಯಂತ್ರಿಸ್ತಾ ಇದ್ದಾನೆ. ಹಾಗಾಗಿ ಮನುಷ್ಯರ ಜೀವನವನ್ನು ನಿಯಂತ್ರಿಸುವವನು ಅವನು. ಪರಿಯೇತಿ ಅನಿಮಿಷೋ ವಿಭು, ಸದಾ ಎಚ್ಚರದಿಂದ ಕೂಡಿ ಎಲ್ಲವನ್ನೂ ಅವನು ನಿಯಂತ್ರಿಸ್ತಾ ಇರೋದ್ರಿಂದ ಅವನಿಗೆ ಅನಿಮಿಷ ಅಂತ ಹೆಸರಿದೆ. ಇದು ಆ ಭಾಗವತದ ಶ್ಲೋಕ. ಅದಕ್ಕೆ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯ ಒಂದು ಶ್ಲೋಕ ಹೇಳ್ತದೆ, ಬ್ರಹ್ಮತರ್ಕದ ಶ್ಲೋಕವನ್ನು ಹೇಳ್ತದೆ. ಸರ್ವದಾ ದರ್ಶನಾತ್ತಸ್ಯ ನಿಮಿಷತ್ವಂ ವಿದುರ್ಬುಧಾಃ ಸತತಂ ಗಮನಾದ್ವಾಪಿ ಕಾಲಸ್ಥಸ್ಯ ಮಹಾತ್ಮನಃ ಅಂತ. ಈ ಕಾಲನಿಯಾಮಕನಾದ ಭಗವಂತ, ಕಾಲಾಂತರ್ಗತನಾದ ಭಗವಂತ 2 ಕಾರಣದಿಂದ ಅನಿಮಿಷ ಅಂತ. ಹೇಗೆಂದರೆ ಸರ್ವದಾ ದರ್ಶನಾತ್, ಎಲ್ಲವನ್ನು ಯಾವಾಗಲೂ ನೋಡ್ತಾ ಇರುವುದರಿಂದ ಆತ ಅನಿಮಿಷ. ಇನ್ನೊಂದು ಸತತಂ ಗಮನಾದ್ವಾಪಿ, ಯಾವಾಗಲೂ ನಿತ್ಯ ಗತಿಶೀಲನಾಗಿರುವುದರಿಂದಲೂ ಆತ ಅನಿಮಿಷ ಅಂತ ಹೀಗೆ ಕರೆಸ್ಕೊಂಡಿದ್ದಾನೆ. ಕಾಲವತ್ ಕಾಲಸ್ಥಸ್ಯ ಭಗವತೋಪಿ ಸತತಂ ಗಮನಾತ್, ಕಾಲವು ಹೇಗೆ ಸತತ ಸಂಚಾರಿಯೋ ಹಾಗೆ ಕಾಲ ನಿಯಾಮಕನಾದ ಭಗವಂತನೂ ಸತತ ಸಂಚಾರವುಳ್ಳವನೇ. ಆದ್ರಿಂದ ಅವನು ಅನಿಮಿಷ. ನಿಮಿಷ ಅಂದರೆ ಕಣ್ಣನ್ನು ಮುಚ್ಚುವುದು, ವಿಶ್ರಾಂತಿ. ಅದು ಇಲ್ಲದೆ ಇರುವುದರಿಂದ ಕಾಲವೂ ಅನಿಮಿಷ, ಭಗವಂತನೂ ಅನಿಮಿಷ. ಅದನ್ನೇ ಸತತಂ ಗಮನಾದ್ವಾಪಿ, ಎಲ್ಲವನ್ನು ನೋಡುವುದು ಅಂತ ಒಂದರ್ಥ, ಮತ್ತೆ ಸತತವಾಗಿ ಚಲಿಸ್ತಾ ಇರುವುದು ಅಂತ ಇನ್ನೊಂದರ್ಥ. ಹೀಗೆ ಭಗವಂತ ಅನಿಮಿಷ. ಮತ್ತೆ ಇನ್ನೂ ಒಂದು ಅರ್ಥವನ್ನು ಕೆಲವು ಕಡೆ ಹೇಳ್ತಾರೆ. ಸತ್ಯಸಂಧ್ಯ ಸ್ವಾಮಿಗಳು ಮೊದಲಾದವರು ಇದನ್ನು ವ್ಯಾಖ್ಯಾನ ಹೇಳ್ತಾರೆ ಅಂತ ಕಾಣಿಸ್ತದೆ. ಅನತಿ ಅಂದರೆ ಚೇಷ್ಟತೆ ಇತಿ ಮುಖ್ಯ ಪ್ರಾಣ. ಅನಚೇಷ್ಟಾಯಾಮಂತೆ, ಸತತವಾಗಿ ಕ್ರಿಯೆ ಮಾಡ್ತಾ ಇರುವವನು ಅನಿ ಅಂದರೆ ಮುಖ್ಯ ಪ್ರಾಣ. ತಮ್ ಮಿಷತಿ, ಆ ಮುಖ್ಯ ಪ್ರಾಣನಲ್ಲಿ ಸಂಗತನಾದವನು, ಅವನಲ್ಲಿ ಅಂತರ್ಗತನಾದವನು. ಅದಕ್ಕಾಗಿ ಅನಿಮಿಷ ಅಂತ
ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಒಂದು ಸೂಚನೆ ಇದೆ, ಅದನ್ನು ಅನುಸರಿಸಿ ನಾನು ಈ ಥರ ಒಂದು ವ್ಯಾಖ್ಯಾನ ಮಾಡ್ಕೊಂಡಿದ್ದೇನೆ. ಅಲ್ಲಿರುವ ವ್ಯಾಖ್ಯಾನ ಏನಂದರೆ, ಅನಹ ಅಂದರೆ ಮುಖ್ಯ ಪ್ರಾಣ, ಅನಹ ಯೇಷಾಂ ಅಸ್ತೀತಿ ಅನಿನಃ, ಮುಖ್ಯ ಪ್ರಾಣನ ಭಕ್ತರು. ಆ ಮುಖ್ಯ ಪ್ರಾಣನ ಭಕ್ತರಲ್ಲಿ ಇರುವಂಥವನು ಭಗವಂತ ಅಂತ ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನ ಇದೆ. ನಾನು ಅನಿ ಅನ್ನೋ ಶಬ್ದಕ್ಕೇ ಮುಖ್ಯ ಪ್ರಾಣ ಅಂತ ಅರ್ಥ ಇಟ್ಕೊಂಡಿದ್ದೇನೆ. ಇನ್ನೂ ಒಂದು ಮುಖ್ಯ ಪ್ರಾಣನ ಭಕ್ತರಲ್ಲಿಯೂ ಮುಖ್ಯ ಪ್ರಾಣನಲ್ಲಿಯೂ ಮುಖ್ಯ ಪ್ರಾಣನಿಗಿಂತಲೂ ಮಿಗಿಲಾದ ಲಕ್ಷ್ಮೀದೇವಿಯಲ್ಲೂ ಇದ್ದಾನೆ, ಹಾಗೊಂದು ಅರ್ಥನೂ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು. ಅನಿ ಅಂದರೆ ಲಕ್ಷ್ಮೀದೇವಿಯು ಕೂಡ, ಅವಳು ಕೂಡ ಪ್ರಕೃತಿಯ ಅಭಿಮಾನಿನಿ ಆದ್ದರಿಂದ, ಭಗವಂತ ನಿತ್ಯ ಗಮನಶೀಲನಾದ್ದರಿಂದ ಅವಳು ಗಮನಶೀಲಳೆ. ದೇಶತಃ ಕಾಲತಶ್ಚೈವ ಸಮವ್ಯಾಪ್ತ ವಜಾಬುಭೌ, ದೇಶತಃ ಕಾಲತಃ ಸಮವ್ಯಾಪ್ತರು ಲಕ್ಷ್ಮೀ ಮತ್ತು ನಾರಾಯಣರಿಬ್ಬರು ಕೂಡ. ಆದ್ದರಿಂದ ಅವಳು ಕೂಡ ಅನಿಯೇ, ಅವಳ ಜೊತೆಗೂ ಇದ್ದಾನೆ. ಹೀಗೆ ಲಕ್ಷ್ಮೀದೇವಿಯಲ್ಲಿ, ಅವಳ ಪುತ್ರನಾದ ಮುಖ್ಯ ಪ್ರಾಣನಲ್ಲಿ, ಅವನ ಭಕ್ತರಾದಂಥ ಎಲ್ಲರಲ್ಲಿಯೂ ಕೂಡ ಇರುವುದರಿಂದ ಈ ಅನಿಮಿಷ ಭಗವಂತ. ಹಾಗಾಗಿ ಅನಿಮಿಷ ಅನ್ನೋ ಶಬ್ದಕ್ಕೆ ಏನೇನು ಅರ್ಥ ಆಗಬಹುದು ಅಂದರೆ, ಸರ್ವದರ್ಶಿ ಅಂತ ಒಂದು ಅರ್ಥ, ಯಾವತ್ತೂ ಎಲ್ಲ ಕಾಲದಲ್ಲೂ ನೋಡ್ತಾ ಇರುವಂಥವನು. ಆ ಅರ್ಥವನ್ನು ಬೃಹತಿ ಮಂತ್ರ ವಿಚೇತಾಹ ಎಂಬ ಶಬ್ದದಿಂದ ವ್ಯಾಖ್ಯಾನ ಮಾಡಿದೆ. ವಿಚೇತಾಹ ಅಂದರೆ ವಿಶಿಷ್ಟವಾದ ಜ್ಞಾನವುಳ್ಳವನು. ವಿಶಿಷ್ಟ ಅಂದರೆ ಸರ್ವದಾ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶದಲ್ಲಿಯೂ ಎಲ್ಲವನ್ನೂ ನೋಡ್ತಾ ಇರುವುದು ಅಂತ ಅರ್ಥ. ಅದೇ ವೈಶಿಷ್ಟ್ಯ. ಇದು ಒಂದು ವ್ಯಾಖ್ಯಾನ ನಾನು ಮಾಡಿಕೊಂಡದ್ದು. ಅದಲ್ಲದೆ ಅನಿಮಿಷ ಅಂದರೆ ಸತತವಾಗಿ ಗಮನಶೀಲನಾದವನು, ಸಂಚಾರ ಕ್ರಿಯೆ ಮಾಡ್ತಾ ಇರೋವನು. ಅದನ್ನು ಬೃಹತಿ ಮಂತ್ರ ವೀರ ಎಂಬ ಶಬ್ದದಿಂದ ವರ್ಣನೆ ಮಾಡಿದೆ. ಯಾಕಂದರೆ ವೀರ ಅಂದರೆ ಆರಬ್ಧಾಂತಗಾಮಿ, ಯಾವ ಕೆಲಸವನ್ನು ಪ್ರಾರಂಭಿಸಿದಾನೆ ಅದನ್ನು ಮುನ್ನಡೆಸುವವನು ಅನ್ನೋ ಅರ್ಥವನ್ನು ಭಗವಂತಾಚಾರ್ಯ ಹೇಳಿದ್ದಾರೆ. ಅದನ್ನೂ ಕೂಡ ಈ ಅನಿಮಿಷ ಎಂಬ ಶಬ್ದದಿಂದ ಸತತ ಗಮನಶೀಲ ಅಂತ ಅರ್ಥ. ವೀರ ಎಂಬ ಶಬ್ದ ಆರಬ್ಧಾಂತಗಾಮಿ ಅಂತ ಹೇಳ್ತದೆ. ಯಾಥಾತ್ಯತೋ ಅರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯ ಸಮಾಭ್ಯ ಅಂತ ಉಪನಿಷತ್ ಹೇಳುವಂತೆ, ಶಾಶ್ವತೀಭ್ಯ ಸಮಾಭ್ಯ, ಅನಾದಿ ಕಾಲದಿಂದಲೂ ಈ ಎಲ್ಲ ಕ್ರಿಯೆಗಳನ್ನು ಕೂಡ ಅವನು ಮಾಡ್ತಾನೇ ಇದ್ದಾನೆ. ಯಾವುದೋ ಒಂದು ಕಾಲದಲ್ಲಿ ಅವನು ಪ್ರಾರಂಭಿಸಿದ್ದು ಮುಂದೆ ಯಾವುದೋ ಒಂದು ಕಾಲದಲ್ಲಿ ನಿಲ್ಲಿಸ್ತಾನೆ ಅಂತಿಲ್ಲ. ಅನಾದಿ ಕಾಲದಿಂದಲೂ ಈ ಎಲ್ಲ ಕ್ರಿಯೆಗಳು ಅವನು ನಡೆದೇ ಇವೆ. ಆದ್ದರಿಂದ ಆತ ಕ್ರಿಯೆಗಳು ನಡೆದಿವೆ, ಆ ನಡೆದಿರುವುದೆಲ್ಲವನ್ನು ನೋಡ್ತಾನೂ ಇದ್ದಾನೆ. ಮತ್ತೆ ಯಾವ ಉತ್ಪತ್ತಿ, ಸ್ಥಿತಿ, ಸಂಹಾರ ಮೊದಲಾದವುಗಳನ್ನು ಪ್ರಾರಂಭಿಸಿದ್ದಾನೆ ಅವುಗಳೆಲ್ಲವನ್ನು ಮುಗಿಸ್ತಾನೆ, ಮತ್ತೆ ಇನ್ನೊಂದನ್ನು ಪ್ರಾರಂಭ ಮಾಡ್ತಾನೆ. ಯಾಕಂದರೆ ಗಣಶೋಪೆನಂತಹ ಅಂತ ತಾತ್ಪರ್ಯ ನಿರ್ಣಯ ಹೇಳ್ತದೆ. ಜೀವರು, ಸಾತ್ವಿಕರು, ರಾಜಸರು, ತಾಮಸರು, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯೋತ್ತಮರು ಮೊದಲಾದ ಜೀವರೆಲ್ಲರೂ ಕೂಡ ಗಣಶಃ, ಆಯಾ ಗುಂಪು ಅನಂತವೇ. ಒಬ್ಬ ಬ್ರಹ್ಮ ಹೋಗ್ತಾನೆ, ಮತ್ತೊಬ್ಬ ಮುಖ್ಯ ಪ್ರಾಣ ಆ ಬ್ರಹ್ಮನ ಸ್ಥಾನಕ್ಕೆ ಬರ್ತಾನೆ, ಮುಖ್ಯ ಪ್ರಾಣನ ಸ್ಥಾನಕ್ಕೆ ಮತ್ತೊಬ್ಬ ಬರ್ತಾನೆ. ಹೀಗೆ ಇದೆಲ್ಲ ನಡೆದೇ ಇರ್ತದೆ. ಯಾವ ಕೆಲಸವನ್ನು ನಡೆಸ್ಕೊಂಡು ಬಂದಿದ್ದಾನೆ ಅದನ್ನು ಹಾಗೆ ಮುಂದುವರಿಸ್ತಾನೆ. ಅದಕ್ಕಾಗಿ ಆತ ವೀರ ಅಂದರೂ ಅನಿಮಿಷ ಅಂದರೂ ಒಂದೇ ಅರ್ಥ. ಇದು ಎರಡನೇ ಸಂಬಂಧ. ಇದು ನಾನು ಆಲೋಚನೆ ಮಾಡಿದ್ದು. ಮೂರನೇದ್ದು ಇನ್ನೊಂದಿದೆ. ಈ ಅನಿಮಿಷ ಮತ್ತು ದ್ಯುಕ್ಷ ಇವೆರಡೂ ಶಬ್ದಗಳು ಕೂಡ ಲಕ್ಷ್ಮೀ ನಿವಾಸ ಅನ್ನೋ ಅರ್ಥವನ್ನು ಹೇಳ್ತಾವಲ್ಲ, ಆದ್ದರಿಂದ ಪರಮಾತ್ಮನನ್ನೇ ಹೇಳ್ತವೆ. ಅನಿಮಿಷ, ಅನಿ ಅಂದರೆ ಲಕ್ಷ್ಮೀದೇವಿ, ಅವಳಲ್ಲಿ ಮಿಷ ಸಂಗತನಾದವನು, ಅದಕ್ಕಾಗಿ ಆತ ಅನಿಮಿಷ. ದ್ಯುಕ್ಷ ಅನ್ನೋದು ಕೂಡ ಜೀವ ಅಂದರೆ ಲಕ್ಷ್ಮಿಯನ್ನು ಹೇಳಿತಲ್ಲ, ಆವಾಗ ಅದನ್ನು ಸಮರ್ಥನೆ ಮಾಡಿದ್ದಾನೆ. ಅದರಿಂದಾಗಿ ಒಂದು ಸರ್ವಜ್ಞ ಅಂತ ಅರ್ಥ. ಇದು ಬೃಹತಿ ಮಂತ್ರದಲ್ಲೂ ಬಂದಿದೆ, ವಿಷ್ಣು ಸಹಸ್ರನಾಮದಲ್ಲೂ ಬಂದಿದೆ. ಮತ್ತೆ ಸತತ ಕ್ರಿಯಾಶೀಲ ಅಂತ ಅರ್ಥ ವಿಷ್ಣು ಸಹಸ್ರನಾಮದಲ್ಲೂ ಬಂದಿದೆ, ಬೃಹತಿಯಲ್ಲೂ ಬಂದಿದೆ. ಮತ್ತೆ ಲಕ್ಷ್ಮೀ ನಿವಾಸ ಅನ್ನೋ ಅರ್ಥ ಬೃಹತಿ ಮಂತ್ರದಲ್ಲೂ ಇದೆ, ವಿಷ್ಣು ಸಹಸ್ರನಾಮದಲ್ಲೂ ಇದೆ. ಅದಕ್ಕಾಗಿ ಮೂರು ರೀತಿಯಾದ ಸಂಬಂಧವನ್ನು ಅದಕ್ಕೆ ನಾವು ಆಲೋಚನೆ ಮಾಡಬಹುದು ಅಂತ ಕಾಣಿಸ್ತು. ಆದರೆ ಒಟ್ಟಾರೆ ಭಾವಾರ್ಥ ಏನಾಯಿತು ಅಂದರೆ, ಶ್ರೀನಿವಾಸನು ವೇದಾದಿ ಶಾಸ್ತ್ರಗಳ ಒಡೆಯನು, ಪೂರ್ಣಕಾಮನು, ತಾನು ಮಾಡುವ ಕಾರ್ಯಗಳನ್ನು ವೇಗವಾಗಿ ಮಾಡಿ ಮುಗಿಸುವವನು ಆದವನು ಈ ಭಗವಂತ. ಸಕಲ ಜಗತ್ತಿಗೆ ಹಿತಕರನು, ಮತ್ತೆ ವಿಶಿಷ್ಟವೂ ಶುದ್ಧವೂ ಆದಂಥ ಜ್ಞಾನ ಇದ್ದವನು ಅವನು. ನಮ್ಮಂಥ ಭಕ್ತರು ತಮ್ಮ ಜೀವನ ಯಜ್ಞಕ್ಕೆ ಅವನನ್ನು ಆಹ್ವಾನಿಸಿದರೆ ಆ ಆಹ್ವಾನವನ್ನು ಕೇಳಿ ಅವರ ಬಳಿ ಸಾರ್ತಾನೆ. ಯಜ್ಞಪತಿ ಅವನು, ನಮ್ಮೆಲ್ಲರ ಜೀವನವೆಂಬ ಯಜ್ಞಕ್ಕೆ ಅವನೇ ಪತಿ.
ಆ ಭಗವಂತ ಸಾಧಕರಿಗೆ ನೀಡುವಂತಹ ಬೃಹತಿ ಮಂತ್ರದ ಸೇವೆಯನ್ನು ಕೂಡ ಸ್ವೀಕಾರ ಮಾಡ್ತಾನೆ ಅಂತ ಇಷ್ಟದರ ತಾತ್ಪರ್ಯ. ಅನಿಮಿಷ ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ ಮತ್ತೇನೇನು ಉಲ್ಲೇಖಗಳಿವೆ, ಬಹುತೇಕ ಉಲ್ಲೇಖಗಳನ್ನು ನಾವು ನೋಡಿ ಆಯ್ತು. ಸರ್ವದಾ ದಯೆಯಿಂದ ತನ್ನ ಭಕ್ತರನ್ನ ನೋಡ್ತಾ ಇರುವವನು ಮತ್ತು ಸಜ್ಜನರಲ್ಲಿ ಭಕ್ತರಲ್ಲಿ ನ ನಿಮಿಷತಿ, ಯಾವತ್ತೂ ಕೂಡ ಜಾಗೃತನಾಗಿರ್ತಾನೆ, ಅವರನ್ನು ನೋಡ್ತಾ ಇರ್ತಾನೆ, ಅವರ ಆಗು ಹೋಗುಗಳನ್ನ ನೋಡ್ತಾ ಇರ್ತಾನೆ. ಹೀಗೊಂದು ಅರ್ಥ ಇದೆ. ಮತ್ಸ್ಯಾವತಾರಿ ಅಂತ ಅರ್ಥ. ಈ ಅನಿಮಿಷ ಎಂಬ ಶಬ್ದಕ್ಕೆ ದೇವತೆ ಮತ್ತು ಮತ್ಸ್ಯ ಅಂತ ಎರಡೂ ಅರ್ಥ ಇದೆ ಇರೋದ್ರಿಂದ ಇವನು ಮತ್ಸ್ಯಾವತಾರಿಯೂ ಕೂಡ ಆಗಿದ್ದಾನೆ, ದೇವನು ಕೂಡ ಆಗಿದ್ದಾನೆ. ಅನಿ ಅಂದರೆ ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣನಲ್ಲಿ ಮಿಷತಿ, ಜ್ಞಾನ ಭಕ್ತಿ ವೈರಾಗ್ಯ ಮೊದಲಾದ ಸಂಪತ್ತನ್ನು ಸುರಿಸ್ತಾನೆ. ಹೀಗೆ ಅನವು ಮಿಷತಿ ಅಂತ ಒಂದು ಅರ್ಥ. ಸಪ್ತಮಿ ಅನವು ಒಂದು ಸಪ್ತಮಿ ವಿಭಕ್ತಿ, ಸಮಸ್ತ ಪದ ಆಗಿ ಅನಿಮಿಷ ಅಂತ ಆಗಿದೆ. ಮುಖ್ಯ ಪ್ರಾಣನಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳ ಮಳೆಯನ್ನು ಕರೆಯುವವನು. ಅನಿನಾ ಮಿಷತಿ, ಮುಖ್ಯ ಪ್ರಾಣನ ಮೂಲಕ ನಮ್ಮಂಥವರಿಗೆ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನ ಕೊಡುವವನು ಅಂತ ಇದು ಇನ್ನೊಂದು ಅರ್ಥ ನಾವು ನೋಡ್ಬೋದು. ಸಗ್ರಿ ರಾಘವೇಂದ್ರ ಆಚಾರ್ಯರು ಅಂತ ಅನೇಕ ಅರ್ಥಗಳನ್ನ ಸಂಗ್ರಹ ಮಾಡೇ ಇದ್ದಾರೆ. ಅನಿಮಿಷ ಅನ್ನೋದಕ್ಕೆ ಸತತ ಕಾರ್ಯಶೀಲ ಅಂತ ಒಂದು ಅರ್ಥ ಹೇಳಿದ್ವಿ. ಅನಿ ಅನ್ನೋದಕ್ಕೇನೆ ಅನಚೇಷ್ಟಾಯಾಮ ಅಂತ ಇರೋದ್ರಿಂದ ಸತತ ಕಾರ್ಯಶೀಲ ಅಂತ ಅರ್ಥ. ಮಿಷ ಅನ್ನೋದಕ್ಕೆ ಸತತ ಜಾಗರೂಕ ಅಂತ ಅರ್ಥ. ಹೀಗೆ ಸತತ ಕಾರ್ಯಶೀಲ ಮತ್ತೆ ಸತತ ಎಚ್ಚರದಿಂದ ಇರುವವನು ಅನ್ನೋ ಅರ್ಥ ಅನಿಮಿಷ ಎಂಬಲ್ಲಿ ಅನಿ ಮತ್ತು ಮಿಷ ಎಂಬ ಶಬ್ದದಿಂದ ಹೀಗೆ ಪ್ರತ್ಯೇಕವಾಗಿ ಬರ್ತವೆ ಅಂತ ತಿಳ್ಕೋಬಹುದು. ಲಕ್ಷಾಲಂಕಾರದಲ್ಲಿ ಅನಿ ಮಿಷನ್ ಯಸ್ಯ ಸಹ ಅಂತಿದೆ. ಯಸ್ಯ ಯಾವ ಭಗವಂತನ ಅನುಗ್ರಹದಿಂದ ಅನಿ ಅಂದರೆ ಮುಖ್ಯ ಪ್ರಾಣನು, ಮಿಷನ್ ಜ್ಞಾನವುಳ್ಳವನಾಗಿದ್ದಾನೋ ಆ ಭಗವಂತನನ್ನ ಅನಿಮಿಷ ಅಂತ ಹೇಳಬೇಕು ಅಂತ ಲಕ್ಷಾಲಂಕಾರದ ತಾತ್ಪರ್ಯ. ಮುಂದೆ ಶಂಕರ ಭಾಷ್ಯ ಇತ್ಯಾದಿಗಳಿಗೆ ಅನುಸಾರವಾಗಿ ನೋಡೋಣ. ಯಾವಾಗಲೂ ಎಚ್ಚೆತ್ತಿರುವ ಸ್ವರೂಪ ಇದ್ದವನು ಮತ್ಸ್ಯ ರೂಪದಿಂದ, ಯಾವಾಗಲೂ ಮತ್ಸ್ಯರೂಪದಿಂದ ಅಥವಾ ಆತ್ಮರೂಪದಿಂದ ಯಾವತ್ತೂ ಜಾಗರೂಕನಾಗಿ ಎವೆ ಇಕ್ಕದೇ ಇರುವವನು ಅಂತ ಅರ್ಥವನ್ನ ಶಂಕರಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಹೇಳಿದ್ದಾರೆ. ಮತ್ಸ್ಯಾವತಾರಿಯಾಗಿದ್ದಾಗ ಅಲ್ಲದೇನೆ ಆತ್ಮ ಎಂಬ ರೂಪದಿಂದ ನಮ್ಮೊಳಗಿರ್ತಾನೆ. ಆಗ ಆತ ಎವೆ ಇಕ್ಕದೆ ನೋಡ್ತಾ ಇರ್ತಾನೆ ಪ್ರತಿಯೊಂದನ್ನು ಅಂತ ಅವರ ತಾತ್ಪರ್ಯ ಇದ್ದಂತೆ ಕಾಣಿಸ್ತದೆ. ಪರಾಶರ ಭಟ್ಟರು ಹೇಳುವಂತೆ ನಾವೀಗಾಗಲೇ ನೋಡಿದ್ದೀವಿ, ಭಕ್ತರ ವಿಷಯದಲ್ಲಿ ಯಾವತ್ತೂ ಕೂಡ ಕಣ್ತೆರೆದು ಜಾಗೃತನಾಗೇ ಇರುವವನು. ದಿವ್ಯವಾದ ಮೀನಿನ ರೂಪ ಇರುವಂಥವನು ಮತ್ಸ್ಯಾವತಾರದಿಂದ. ಸದ್ರಕ್ಷಣೆ ಜಾಗರೂಕ ಸ್ಮೃತೋ ಹಿ ಅನಿಮಿಷಶ್ಚ ಸಹ ಅಂತ ಅವರ ನಿರುಕ್ತಿ. ಸತ್ಯಸಂಧ ಸ್ವಾಮಿಗಳು ಹೇಳುವಂತೆ ವಾಯುವಿನ ಭಕ್ತರು, ಮುಖ್ಯ ಪ್ರಾಣನ ಉಪದೇಶವನ್ನು ಅನುಸರಿಸುವ ಭಕ್ತರು ಯಾರಿದ್ದಾರೆ ಅವ್ರ ಜೊತೆಗೆ ಮಿಷಃ ಸಂಗತನಾದವನು, ಅಂಥವರನ್ನು ಇಷ್ಟಪಡುವವನು. ಅನೋ ಯೇಷಾಮಸ್ತಿ ತ್ಯನಿನಃ, ಅನಃ ಅಂದ್ರೆ ಮುಖ್ಯ ಪ್ರಾಣ ಅಸ್ತಿ ಯೇಷಾಮಿತಿ ಅನಿನಃ, ಅವರೇ ಮುಖ್ಯ ಪ್ರಾಣನ ಭಕ್ತರು. ವಾಯುಭಕ್ತ ತಾನ್ ಮಿಷತಿ ಸಂಗತಃ, ಅವರಲ್ಲಿ ಅವರ ಸಹವಾಸ ಮಾಡುವವನು, ಅವರಲ್ಲಿ ಅಂತರ್ಗತನಾಗಿರುವವನು ಅಂತ. ಹೀಗೆ ಅನಿಮಿಷ ಅಂತ ಅನ್ನೋ ಶಬ್ದಕ್ಕೆ ಅದರ್ಥ. ಮಿಷ ಸಂಗಮೆ ಅಂತ ಧಾತು ಇದೆ. ಸರ್ವದಾ ದಯೆಯ ಮುಕ್ತಾನ್ ಪಶ್ಯತಿ, ಯಾವಾಗಲೂ ಕೂಡ ಮುಕ್ತ ಜೀವರನ್ನ ನೋಡ್ತಾ ಇರುವವನು, ಅವರಿಗೆ ಮುಕ್ತಿ ಕೊಟ್ಟು ಅವರನ್ನ ಕರುಣೆಯಿಂದ ನೋಡುವವನು, ಕಾಪಾಡುವವನು ಅಂತ ಇದೊಂದು ಅರ್ಥವು ಕೂಡ ಅವರ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ಅವರ ಮೂಲ ವ್ಯಾಖ್ಯಾನ ಪುಸ್ತಕದಲ್ಲಿ ಸರ್ವದಾ ದಯೆಯ ಭಕ್ತಾನ್ ಪಶ್ಯತಿ ಅಂತಿದೆ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನವನ್ನು ಕನ್ನಡದಲ್ಲಿ ಮಾಡಿದವರೊಬ್ಬರು ಸರ್ವದಾ ದಯೆ, ಯಾವಾಗಲೂ ದಯಾಪರನಾಗಿ ಮುಕ್ತರನ್ನು ಅಂತ ಮಾಡಿಬಿಟ್ಟಿದ್ದಾರೆ. ಅದು ಮುಕ್ತರನ್ನು ಅಂತ ಇರ್ಲಿಕ್ಕಿಲ್ಲ, ಮುಕ್ತರನ್ನು ಅಮುಕ್ತರನ್ನು ಎಲ್ಲರನ್ನೂ ನೋಡೇ ನೋಡ್ತಾನೆ. ಆ ಮೂಲ ಶ್ಲೋಕದಲ್ಲಿ ಭಕ್ತಾನ್ ಅಂತಿದೆ.
ಭ ಇದೆ ಅಲ್ಲಿ ಸ್ಪಷ್ಟವಾಗಿ. ಅದು ಇವರು ಮುಕ್ತಾನ್ ಅಂತ ಮಾಡಿದ್ದಾರೆ. ಮುಕ್ತರನ್ನು ಅನ್ನೋದಕ್ಕಿಂತ ಭಕ್ತರನ್ನು ಅಂತ ಅರ್ಥ ಇಟ್ಕೊಂಡ್ರೆ ಅದು ಸರಿಯಾದ ಪಾಠ. ಮೂಲದಲ್ಲಿ ಹಾಗೇ ಇದೆ. ಭಕ್ತರು ಸಂಸಾರದಲ್ಲಿ ಇರಲಿ ಮುಕ್ತಿಯಲ್ಲಿ ಇರಲಿ ಅವರೆಲ್ಲರನ್ನು ಯಾವತ್ತೂ ನೋಡ್ತಾನೆ ಇರುವವನು, ಕೃಪಾದೃಷ್ಟಿ ಅವ್ರ ಬಗ್ಗೆ ಇಟ್ಟೇ ಇರ್ತಾನೆ. ಆದ್ದರಿಂದ ಆತ ಅನಿಮಿಷ ಅಂತ ಹೀಗರ್ಥ. ಇಲ್ಲಿವರೆಗೆ ಅನಿಮಿಷ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಏನೇನು ಅರ್ಥಗಳಾಗಬಹುದು ಅಂತನ್ನೋದನ್ನೆಲ್ಲ ನಾವು ವಿಸ್ತಾರವಾಗಿ ನೋಡಿದ್ದೇವೆ. ಒಂದು ಸರ್ವಜ್ಞ ಅಂತರ್ಥ, ಸತತ ಕ್ರಿಯಾಶೀಲ ಅಂತರ್ಥ, ಲಕ್ಷ್ಮೀದೇವಿ ಜೊತೆಗಿರುವವನು ಅಂತ ಮೂರನೇ ಅರ್ಥ. ಈ ಮೂರು ಅರ್ಥಗಳು ಕೂಡ ವಿಷ್ಣು ಸಹಸ್ರನಾಮದ ಅನಿಮಿಷ ಎಂಬ ಶಬ್ದದಿಂದಲೂ ಮತ್ತು ಬೃಹತಿ ಮಂತ್ರದಲ್ಲಿ ವಿಚೇತಾಹ ಎಂಬ ಶಬ್ದದಿಂದ, ಮತ್ತು ವೀರ ಎಂಬ ಶಬ್ದದಿಂದ, ಹಾಗೆ ದ್ಯುಕ್ಷ ಎಂಬ ಶಬ್ದದಿಂದ ಕ್ರಮವಾಗಿ ಈ ಮೂರು ಅರ್ಥಗಳು ಬರ್ತವೆ. ಮೂರು ಅರ್ಥಗಳನ್ನು ಅನಿಮಿಷ ಎಂಬ ಶಬ್ದಕ್ಕೆ ನಾವು ಕಂಡುಕೋಬಹುದು. ಮತ್ತು ಬೃಹತಿ ಮಂತ್ರಕ್ಕೂ ನಾಮಕ್ಕೂ ಮೂರು ರೀತಿಯಾದ ಸಂಬಂಧವನ್ನು ಕೂಡ ನಾವು ಅನುಸಂಧಾನಿಸ್ಕೋಬಹುದು. ಹೀಗೆ ನಮ್ಮ ಸಾಧನೆಯಲ್ಲಿ ಅನಿಮಿಷ ಅಂತ ಅನ್ನೋದು ತುಂಬ ಸುಂದರವಾದಂಥ ಶಬ್ದ. ನಿಮಿಷ ಮತ್ತು ಅನಿಮಿಷ ಅನ್ನೋದು ಎರಡಕ್ಕೂ ಕೂಡ ಸಮಾನವಾದ ಅರ್ಥಗಳು ಸದಾ ಜಾಗೃತನಾಗಿರುವವನು ಅನ್ನೋ ಅರ್ಥ ಬಂದೇ ಬರ್ತವೆ. ಅದರ ಜೊತೆಗೆ ನಿಮಿಷ ಅನ್ನೋದಕ್ಕೆ ಕ್ಷೀರಸಾಗರದಲ್ಲಿ ಪವಡಿಸಿರುವವನು ಅನ್ನೋ ಅರ್ಥವೂ ಕೂಡ ಬಂದಿದೆ. ಅದನ್ನು ನಾವು ಹಿಂದೆ ನೋಡಿದ್ದೇವೆ. ನಾವು ಈಗ ಸಂಸಾರಾವಸ್ಥೆಯಲ್ಲಿದ್ದಾಗ, ನಾಳೆ ಮುಕ್ತರಾಗುವಾಗ ಎಲ್ಲ ಸಂದರ್ಭದಲ್ಲಿಯೂ ನಮ್ಮ ಕಡೆಗೆ ಒಂದು ಕರುಣೆಯ ದೃಷ್ಟಿಯನ್ನಿಟ್ಟವನು. ಆದ್ದರಿಂದ ಆತ ಅನಿಮಿಷ. ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶದಲ್ಲಿಯೂ ಎಲ್ಲರನ್ನೂ ನೋಡುವವನು ಅಂತ ಹೀಗೆ ಆತನ ಸರ್ವಜ್ಞತ್ವದ ಉಪಾಸನೆ, ಸತತ ಕ್ರಿಯಾಶೀಲತ್ವದ ಉಪಾಸನೆ. ಈ ಲಕ್ಷ್ಮೀದೇವಿ, ಆಕೆಯ ಪುತ್ರನಾದಂಥ ಮುಖ್ಯಪ್ರಾಣ, ಅವನ ಅನುಯಾಯಿಗಳಾದಂಥ ಎಲ್ಲ ಜೀವರು, ಆತನ ಪ್ರೇರಣೆಗೊಳಗಾಗುವಂಥ ಎಲ್ಲ ಜೀವರು, ಇವರು ಎಲ್ಲರಲ್ಲೂ ಕೂಡ ಅವನಿದ್ದಾನೆ. ಮಿಷ ಅಂದರೆ ಸಂಗತ. ಅನಿ ಅಂದರೆ ಲಕ್ಷ್ಮೀದೇವಿ ಹೌದು, ಮುಖ್ಯಪ್ರಾಣನೂ ಹೌದು, ಮತ್ತು ಮುಖ್ಯಪ್ರಾಣನ ಭಕ್ತರೂ ಹೌದು. ಇವರೆಲ್ಲರಲ್ಲೂ ಆತ ಸಂಗತನಾಗಿದ್ದಾನೆ. ವಿಶೇಷವಾಗಿ ಆತರಲ್ಲಿ ಸನ್ನಿಹಿತನಾಗಿದ್ದಾನೆ. ಆದ್ದರಿಂದ ಆತ ಅನಿಮಿಷ ಅಂತ ನಮಗೆ ಅರ್ಥ ಸಿಗ್ತದೆ. ನಮ್ಮ ಈ ಜೀವನ ಯಜ್ಞದ ಪತಿಯಾದಂಥ ಆ ಭಗವಂತ ನಮ್ಮ ಆಹ್ವಾನವನ್ನು ಕೇಳಿ ಇಲ್ಲಿಗೆ ಬರ್ತಾನೆ. ನಾವು ಅರ್ಥಾನುಸಂಧಾನಪೂರ್ವಕವಾಗಿ ಏನು ಬೃಹತಿ ಮಂತ್ರ ಅದರ ಪಠನ ಮಾಡ್ತೇವೆ, ಅದರ ಪಾರಾಯಣ ಮಾಡ್ತೇವೆ, ಶ್ರವಣ ಪ್ರವಚನಾದಿಗಳನ್ನು ಮಾಡ್ತೇವೆ. ಅದನ್ನು ನಾವು ಸ್ವೀಕಾರ ಮಾಡಿ ಅದರಿಂದ ಪೂಜ್ಯನಾಗಿದ್ದಾನೆ, ಅರ್ಚನೀಯನಾಗಿದ್ದಾನೆ ಅನ್ನೋದನ್ನು ಕೂಡ ಈ ಬೃಹತಿ ಮಂತ್ರ ಹೇಳಿದೆ. ಇದನ್ನೆಲ್ಲ ಈ ಮಂತ್ರಗಳಿಂದ ಸೇವೆಯನ್ನು ಕೈಗೊಂಡು ನಮಗೆ ಪೂರ್ಣವಾದ ರಕ್ಷಣೆ ಕೊಡ್ತಾನೆ. ಅಕ್ಷಿತೋತಿ, ಪೂರ್ಣ ಕಾಮನೆಗಳನ್ನು ಈಡೇರಿಸ್ತಾನೆ. ತ್ವರೆಯಿಂದ ಧಾವಿಸಿ ಬರ್ತಾನೆ, ವಿಳಂಬ ಮಾಡೋದಿಲ್ಲ ಅವನು ಅಂತ ನಮ್ಮ ಸಾಧನೆಗೆ ಬೇಕಾದ ಎಲ್ಲವನ್ನೂ ಕೂಡ ಅದು ವರ್ಣಿಸಿದೆ. ಅದರ ಜೊತೆಗೆ ಈ ಅನಿಮಿಷ ಎಂಬ ನಾಮದ ಮತ್ತು ಅದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರದ ಅನುಸಂಧಾನ ಎಲ್ಲವೂ ಮುಕ್ತಾಯ ಕಂಡಿದೆ. ಅನಿ ಎನ್ನುವ ಶಬ್ದವೇ ಲಕ್ಷ್ಮೀದೇವಿಯನ್ನು ಹೇಳ್ತದೆ. ಬೇಕೆಂದರೆ ಅನಿಮಿಷ ಪ್ರಿಯ ಅಂತ ಲಕ್ಷ್ಮೀದೇವಿಯನ್ನು ಆ ಶಬ್ದದಿಂದ ನಾವು ತಿಳಿದುಕೊಳ್ಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.